ಹಾಯ್ ಫ್ರೆಂಡ್ಸ್, ನಮಸ್ತೆ. ಶ್ಯಾಮಲಾ ನ್ಯಾಚುರಲ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವಾಗ ಸಂಜೆ ಗದ್ದೆಗೆ ಬಂದಿದ್ದೆ, ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ಸಾಧಾರಣ ಕೇಳ್ತಾ ಇದ್ದಾರೆ ಇದು ಏನಿದು ಅಂಥೇಳಿ. ಹಿಂಗೆ ಹಾಕಿದ್ದೀವಲ್ಲ ಇದೇನು ಅಂತ ಸುಮಾರು ಜನ ಹಿಂಗೆ ಕೇಳಿದ್ರು. ಅದು ಏನಂದರೆ ಗದ್ದೆ ನೆಟ್ಟಿದ್ದೀವಲ್ಲ ಅದನ್ನು ರಾತ್ರಿ ಬಂದು ಮೊಲ ತಿನ್ನುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ನೋಡಿ ಇಲ್ಲಿ ಹಿಂಗೆ ಹಾಕಿಟ್ರೆ ಅದು ನೈಟ್ಗೆ ಯಾರೋ ಜನ ಬಂದು ನಿಂತಿದ್ದಾರೆ ಅಂತ ಅನಿಸುತ್ತಲ್ವ, ಆವಾಗ ಅದು ಗದ್ದೆ ತಿನ್ನೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಗೊಬ್ಬರದ ಚೀಲ ಇರುತ್ತಲ್ಲ ಅದನ್ನು ಹಂಗೆ ಹಾಕಿದ್ದೀವಿ. ನಾನಿವತ್ತು ನಿಮಗೊಂದು ವಿಶೇಷವಾದಂತಹ ಮರ ತೋರಿಸ್ತೀನಿ. ಅದು ನಮ್ಮ ಗದ್ದೆಯಲ್ಲಿ ಇದೆ. ಅದಕ್ಕೆ ಅತ್ತಿ ಮರ ಅಂತ ಕರಿತೀವಿ. ನೋಡಿ, ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಸುಮಾರು ವರ್ಷಗಳಿಂದ ನಮ್ಮ ಗದ್ದೆಯಲ್ಲಿದೆ. ನಾವು ಅದನ್ನು ತೆಗಿಲೇ ಇಲ್ಲ, ಹಾಗೇ ಇದೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಅದು ಗದ್ದೆ ಮಧ್ಯೆ ಇರೋದು. ಸಾಧಾರಣವಾಗಿ ಅಲ್ಲಿ ಆ ಥರ ಮರಗಳಿದ್ದರೆ ತೆಗಿತಾರಲ್ವ, ಆದರೆ ನಾವು ತೆಗಿಲಿಲ್ಲ. ಯಾಕೆ ಅಂದರೆ ಅದಕ್ಕೆ ಸಾಮಾನ್ಯ ಎಷ್ಟು ವರ್ಷದ ಇತಿಹಾಸ ಇರ್ಬೋದು ಹೇಳಿ, ಒಂದು ಅಂದಾಜು. ಆ ಮರ ನೋಡಿದರೆ ಹಾಗೆ ಅನಿಸಲ್ಲ, ಆದರೆ ನಿಜವಾಗ್ಲೂ ಈ ಮರಕ್ಕೆ 200 ವರ್ಷದ ಇತಿಹಾಸ ಇದೆ. ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಮಧ್ಯೆ ಗದ್ದೆಯಲ್ಲಿದೆ ಅದು. ಸಾಮಾನ್ಯವಾಗಿ 200 ವರ್ಷ. ಯಾಕಂದರೆ ನಮ್ಮ ಮಾವನವರ ಅಜ್ಜಾದಿರ ಕಾಲದಿಂದನೂ ಈ ಮರ ಇದೆಯಂತೆ. ಸಾಮಾನ್ಯವಾಗಿ ಇದು ಅತ್ತಿ ಮರ. ಇದು ಗದ್ದೆ ನೆಟ್ಟಿದ್ದೀವಲ್ವ, ಗದ್ದೆ ಒಳಗೆ ಇಳೋದಕ್ಕಾಗಲ್ಲ, ಅದಕ್ಕೆ ಇಲ್ಲಿ ದೂರದಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಯಾವಾಗಲೂ ಇದ್ರ ಎಲೆ ಹೀಗೇ ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ಎಲೆಗಳ ಮರದ ಎಲೆಗಳು ಚಳಿಗಾಲದಲ್ಲಿ ಉದುರುತ್ತವೆ, ಆದರೆ ಈ ಮರದ ಎಲೆ ಚಳಿಗಾಲದಲ್ಲೂ ಉದುರಲ್ಲ. ಅದು ಹೀಗೇ ಇರುತ್ತೆ. ಹಾಗೆ ಎಲೆ ನಮ್ಗೆ ಗೊತ್ತಿದ್ದಂಗೆ ಒಂದೊಂದು ಎಲೆ ಉದುರೋಗುತ್ತೆ, ಮತ್ತು ಹಾಗೆ ಚಿಗುರುತ್ತೆ. ಆಮೇಲೆ ಅದರಲ್ಲಿ ಅತ್ತಿ ಹಣ್ಣು ಅಂತ ಬಿಡುತ್ತೆ. ಅದರಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ, ಅತ್ತಿ ಹಣ್ಣು ಹೂ ಬಿಡೋದಿಲ್ಲ, ಹಾಗೆ ಡೈರೆಕ್ಟು ಕಾಯಿ ಬಿಡೋದು. ಸಾಮಾನ್ಯವಾಗಿ ಎಲ್ಲ ಮರಗಳು ನಮಗೆ ಗೊತ್ತಿದ್ದಂಗೆ ಫಸ್ಟು ಹೂ ಬಿಡ್ತವೆ, ನಂತರ ಕಾಯಿ ಬಿಡೋದು. ಆದರೆ ಅತ್ತಿ ಮರದ ಹೂವು ನೋಡಿದವರೇ ಇಲ್ಲ ಅಂತೆ. ಅದು ಒಂದು ಗಾದೆನೇ ಏನೋ ಹೇಳ್ತಾರೆ, ಅತ್ತಿ ಮರದ ಹೂವು ನೋಡಿದವರು ಭಾರೀ ಬುದ್ಧಿವಂತರು ಏನೋ ಹೇಳ್ತಾರೆ. ಅದು ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ಅತ್ತಿ ಮರದ ಹೂವು ಕಂಡವರೇ ಇಲ್ಲ. ಅತ್ತಿ ಕಾಯಿ ನೋಡ್ತಾರೆ, ಅತ್ತಿ ಹಣ್ಣಿರುತ್ತೆ. ಆದರೆ ಅತ್ತಿ ಹಣ್ಣು ಮೇಲ್ಗಡೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ, ಒಳಗಡೆ ನೋಡಿದ್ರೆ ಅಷ್ಟೇ ಹುಳುಕು. ಅತ್ತಿ ಹಣ್ಣು ನೋಡಲು ಬಲು ಸುಂದರವಣ್ಣ, ಒಳಗೆ ನೋಡಿದರೆ ಹುಳುಕಣ್ಣ ಅಂಥೇಳಿ ಒಂದು ಗಾದೆನೇ ಇದೆ ಮಲೆನಾಡಲ್ಲಿ. ಆ ಥರ ಇದೆ ಅದು. ನೋಡಿ, ಇದು 200 ವರ್ಷದ ಇತಿಹಾಸ ಇರುವಂಥ ಮರ ಇದು. ಎಲ್ಲೂ ಕೊಂಬೆಗಳು ಒಣಗಿದ್ದು ಏನೂ ಇಲ್ಲ, ಹಾಗೆ ಹಸಿರಾಗೇ ಇದೆ. ಸಾಮಾನ್ಯವಾಗಿ ಅತ್ತಿ ಮರ ಕಡಿಬಾರ್ದಂತೆ ನಮಗೆ ಗೊತ್ತಿದ್ದಾಗೆ. ದೊಡ್ಡವ್ರು ಹೇಳ್ತಾರೆ, ಅತ್ತಿ ಮರ ಯಾರ ಮನೇಲಿ ನೋಡಿದ್ರು, ಎಲ್ಲಿ ಯಾರಿಗೆ ಕಂಡ್ರು, ನನ್ನ ವಿಡಿಯೋ ನೋಡೋಂಥವ್ರು ಯಾರೇ ನೋಡಿದ್ರು ಅತ್ತಿ ಮರ ದಯವಿಟ್ಟು ಕಡಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಅದರಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಾಗಿರ್ತಾರಂತೆ. ಮೇಯ್ನಾಗಿ ಬ್ರಹ್ಮದೇವ ವಾಸವಾಗಿರ್ತಾನಂತೆ ಆ ಅತ್ತಿ ಮರದಲ್ಲಿ. ದಿನ ಬೆಳಿಗ್ಗೆ ನಾವು ಎದ್ದ ತಕ್ಷಣ ಅತ್ತಿ ಮರಕ್ಕೆ ನಾವು ಸುತ್ತು ಬಂದರೆ ನಮಗೆ ಇರುವಂತಹ ಗ್ರಾಚಾರ ದೋಷಗಳು, ಆಮೇಲೆ ಏನು ಆರೋಗ್ಯ ಸಮಸ್ಯೆಗಳೆಲ್ಲ ಇರ್ತಾವಲ್ಲ, ಅದು ಪರಿಹಾರ ಆಗುತ್ತಂತೆ. ಹಾಗಾಗಿ ಅತ್ತಿ ಮರದಲ್ಲಿ ಸಾಮಾನ್ಯವಾಗಿ ಮುಕ್ಕೋಟಿ ದೇವತೆಗಳು ವಾಸವಾಗಿರ್ತಾರಂತೆ. ನಮಗೆ ಹಿಡಿದಿರೋಂಥ ಶನಿ ಗ್ರಾಚಾರ ದೋಷಗಳು ಪರಿಹಾರ ಆಗಬೇಕು ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಅತ್ತಿ ಮರಕ್ಕೆ ಸುತ್ತು ಬರಬೇಕಂತೆ. ಅದು ಹೆಚ್ಚಾಗಿ ಹೇಳಬೇಕಂದ್ರೆ ಈ ಥರ ತುಂಬ ವರ್ಷದ ಇತಿಹಾಸ ಇರುವಂತಹ ಮರಗಳನ್ನ ಥರ ಸುತ್ತ ಬಂದರೆ ತುಂಬ ಒಳ್ಳೆಯದು. ನಾನು ಆ್ಯಕ್ಚುಲಾಗಿ ಈಗ ಹೀಗೆ ಗದ್ದೆ ನೆಟ್ಟಾಗ ಬರಲ್ಲ, ಆದರೆ ಗದ್ದೆ ಕೊಯ್ಲಾದಮೇಲೆ ನಾನು ಒಮ್ಮೊಮ್ಮೆ ಬಂದು ಅದಕ್ಕೆ ಪೂಜೆ ಮಾಡಿ ಸುತ್ತ ಬಂದು ಹೋಗ್ತೀನಿ. ನೋಡಿ, ಈ ಥರ ಅದು ಹೈಟು ಹೋಗಲಿಲ್ಲ, ಹಾಗೆ ಈ ಥರ ಗುಪ್ಪೆ ಆಗಿ ಸೊಂಪಾಗಿ ಬೆಳೆದಿರುತ್ತೆ. ಯಾವಾಗಲೂ ಹೀಗೆ ಇರುತ್ತೆ ನೋಡಿ. ಮತ್ತು ಅದರಿಂದ ನಮ್ಮ ಗದ್ದೆಗೆ ಯಾವುದೇ ರೀತಿ ಎಫೆಕ್ಟೂ ಇಲ್ಲ. ಯಾಕೆಂದರೆ ಈಗ ಅದರ ಹರೆ ಬೀಳುತ್ತೇನೋ ಇದಾಗುತ್ತೆ, ಯಾವುದೇ ರೀತಿ ನಮ್ಗೆ ಆ ಗದ್ದೆಗೆ ಯಾವುದೇ ರೀತಿ ತೊಂದರೆನೂ ಆಗಿಲ್ಲ ಈ ಮರದಿಂದ. ಅದಕ್ಕೆ ತೋರಿಸ್ದೆ. ಇದು ಸಾಮಾನ್ಯವಾಗಿ ಎಲ್ಲೂ ಕಂಡು ಬರಲ್ಲ, ಅಷ್ಟೊಂದು ಇತಿಹಾಸ ಇರುವಂಥ ಮರಗಳು ತುಂಬ ಕಡಿಮೆ. ಒಂದು 50 ವರ್ಷ 100 ವರ್ಷ ಇರೋದೇ ಹೆಚ್ಚು ಮರಗಳು. ಅಂಥದ್ರಲ್ಲಿ ಸಾಮಾನ್ಯವಾಗಿ 200 ವರ್ಷದ ಇತಿಹಾಸನೇ ಇದೆ ಇದಕ್ಕೆ. ನಮ್ಮ ಮಾವನವರು ಇದ್ದು ಅಪ್ಪನವರಿಗೂ ಗೊತ್ತಿಲ್ಲ, ಅವ್ರ ಅಜ್ಜನವ್ರ ಕಾಲದಿಂದನೂ ಇದೆಯಂತೆ ಈ ಮರ. ಅಷ್ಟು ಒಂದು ಇತಿಹಾಸ ಇರುವಂಥದ್ದು, ತುಂಬ ಅಪರೂಪವಾದ ಮರ ಅಂತಲೇ ಹೇಳ್ಬೋದು. ಮತ್ತು ಸಾಮಾನ್ಯವಾಗಿ ಮರಗಳು ಒಂದು ಗಾಳಿ ಬಂದರೆ ಬೀಳೋದು,
ಅದ್ರ ಹರೆಗಳು ಬೀಳೋದು ಏನೆಲ್ಲ ಆಗುತ್ತೆ. ಆದರೆ ಇದರಿಂದ ನಮ್ಗೆ ಯಾವ ತೊಂದರೆನೂ ಆಗಿಲ್ಲ ನೋಡಿ. ಅದಕ್ಕಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.